ನಿನ್ನೆಯಿಂದ 4ನೇ ಆವೃತ್ತಿಯ WPL ಅಂದರೆ ಮಹಿಳಾ ಪ್ರೀಮಿಯರ್ ಲೀಗ್ ಆರಂಭವಾಗಿದ್ದು, ಹಾಲಿ ಚಾಂಪಿಯನ್ಸ್ ಆದ ಮುಂಬೈ ಇಂಡಿಯನ್ಸ್ ಮತ್ತು ಮಾಜಿ ಚಾಂಪಿಯನ್ಸ್ ಆದ ರಾಯಲ್ ಚಾಲೆಂಜರ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಇನ್ನು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಹಾಲಿ ಚಾಂಪಿಯನ್ಸ್ ಅನ್ನ ಬಗ್ಗು ಬಡಿದು ಉದ್ಘಾಟನಾ ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೀಗಿದೆ. ಹೌದು, ನಾರ್ಡಿನ್ ಡಿ ಕ್ಲರ್ಕ್ ಆಲ್ರೌಂಡ್ ಆಟದ ನೆರವಿನಿಂದ ಮುಂಬೈ ವಿರುದ್ಧ ಆರ್ಸಿಬಿ 3 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ. ಆ ಮೂಲಕ 4ನೇ ಆವೃತ್ತಿಯ WPLನಲ್ಲಿ ಮೊದಲ ಪಂದ್ಯ ಗೆದ್ದು ಆರ್ಸಿಬಿ ಶುಭಾರಂಭ ಮಾಡಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಮುಂಬೈ 20 ಓವರ್ಗೆ 6 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿತು. ಗುರಿ ಬೆನ್ನತ್ತಿದ ಆರ್ಸಿಬಿ 3 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ. ಉತ್ತಮ ಆರಂಭ ಪಡೆದ ಆರ್ಸಿಬಿ 3ನೇ ಓವರ್ನಲ್ಲಿ ಮೊದಲ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಗ್ರೇಸ್ ಹ್ಯಾರಿಸ್ 25, ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ 18 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಬಂದ ಬ್ಯಾಟರ್ಗಳು ವೈಫಲ್ಯ ಕಾಣ್ತಾರೆ. ತಂಡದ ಮೊತ್ತ 65 ರನ್ ಇರುವಾಗಲೇ 5 ವಿಕೆಟ್ಗಳು ಉರುಳುತ್ತವೆ. ಗೆಲುವು ಕಷ್ಟ ಅನ್ನುತ್ತಿದ್ದ ಮ್ಯಾಚ್ನಲ್ಲಿ ನಾರ್ಡಿನ್ ಡಿ ಕ್ಲರ್ಕ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಗೆಲುವಿನ ಭರವಸೆಯನ್ನು ಮೂಡಿಸಿದ್ರು. 44 ಬಾಲ್ಗೆ 63 ರನ್ ಗಳಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಕೊನೆಯವರೆಗೂ ಪಂದ್ಯ ಕುತೂಹಲದಿಂದ ಕೂಡಿತ್ತು. ಕೊನೆ ಓವರ್ನಲ್ಲಿ ಸಿಕ್ಸರ್ ಮತ್ತು ಫೋರ್ಗಳ ಮೂಲಕ ಆರ್ಸಿಬಿ ಗೆದ್ದು ಬೀಗಿತ್ತು. ಇನ್ನು ನಿನ್ನೆ ನಡೆದ ಪಂದ್ಯದಲ್ಲಿ ನಾರ್ಡಿನ್ ಡಿ ಕ್ಲರ್ಕ್ ಬೌಲಿಂಗ್ನಲ್ಲೂ ಪಾರಮ್ಯ ಮೆರೆದ್ರು. ಆರ್ಸಿಬಿ ಪರ 4 ವಿಕೆಟ್ ಕಿತ್ತು ಗಮನ ಸೆಳೆದ್ರು. ಇವರ ಆಲ್ರೌಂಡರ್ ಆಟ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿಗೆ ಗೆಲುವು ತಂದುಕೊಡ್ತು.